ಇದೆಲ್ಲ ಮಾಡ್ತಾ ಇರೋದು ಶ್ರೀನಿವಾಸು, ರೂಪಾ ಶ್ರೀನಿವಾಸು ಗಂಡ, ಆಮೇಲೆ ಮಂಜಮ್ಮನ ಗಂಡ ಶ್ರೀನಿವಾಸ, ಇವರಿಬ್ಬರು ಸೇರಿ ಇದೆಲ್ಲ ಗಲಾಟೆ ಪಂಚಾಯತಿ ಕೀಗ ಹಾಕಿಸಿ ಗಲಾಟೆ ಮಾಡ್ತಾ ಇರೋದು ಅಂತ. ಆ ಅಧ್ಯಕ್ಷರ ಕಾಳಜಿ ಇಲ್ಲ, ಅವ್ರಿಗೆ ಯಾರು ಕೇಳಬಾರ್ದು. ಯಾರಾದರೂ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಎಸಗ್ತಾರೆ. ನಾನೊಬ್ಬ ಮಹಿಳೆ, ನನ್ನ ST ಜನಾಂಗ, ಅಟ್ರಾಸಿಟಿ ಆಗ್ತೀನಿ ಅಂತ ಈ ಥರ ಎಲ್ಲ ಬೆದರಿಕೆ ಆಗ್ತದೆ. ಏನೇ ಒಂದು ಸಾರ್ವಜನಿಕ ಅಲ್ಲೋದು ಆ ಚೇಂಬರ್ಗೆ ಹೋದ್ರೆ ಸಾಕು, ನಾನೇ ಇರ್ಬೋದು, ಇನ್ನೊಬ್ಬ ಸಾರ್ವಜನಿಕ ಹೋದ್ರೆ ಸಾಕು ಜಾತಿನಿಂದನೇ ಕೇಸ್ ಹಾಕ್ತೀನಿ ಅಂತಾರೆ. ಎಲ್ಲರೂ ಮೇಲೆ ಹಿಂಗೆ ಇದು ಮಾಡಿದ್ರೆ ನಾವು ಅಧ್ಯಕ್ಷರು ಮಾಡಿರೋದು ಹಿಂಗೆ ಹೋಗಿ ಕೇಳೋದು ಇನ್ಯಾರು ನಾವು ಕೇಳೋದು? ನೀವು ಯಾರು ಕೇಳೋದಕ್ಕೆ ಎದ್ದು ಆಚೆಗೆ ಹೋಗಿ ಮೊದಲೊಂದು ಸ್ಟಾಪ್ ಕರೆದು ವಿಡಿಯೋ ಮಾಡಕ್ಕೆ ಹೋಗ್ತಾರೆ, ನಮ್ಮನ್ನೇ ಬಾಯ್ಗೆ ಬಂದಂಗೆ ಇದು ಮಾಡ್ತಾರೆ. ಗೆಟ್ ಔಟ್ ಅಂತಾರೆ. ಐ ಮೀನ್ ಗೌರ್ಮೆಂಟ್ ಆಫೀಸರ್, ಡೋಂಟ್ ಟಾಕ್ ಟು ಮೀ, ಗೆಟ್ ಔಟ್ ಕ್ಯಾಬಿನ್ ಅಂತಾರೆ. ಏನು ಮಾಡೋದಕ್ಕೆ ನಾವು ಏನು ಕೇಳ್ಬೇಕು ನಾವು ಅವ್ರಿಗೆ? ಬಟ್ ಅವ್ರ ನಡತೆಯನ್ನು ನೋಡಿದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯದ ಮಹತ್ವನೇ ಗೊತ್ತಿಲ್ಲ. ಊರಿನಲ್ಲಿ ಏನು ಕೊಡಬೇಕು, ಯಾವ್ದು ಕೊಡಬಾರ್ದು ಅನ್ನೋದು ಅವ್ರಿಗೆ ಸ್ವಲ್ಪ ಅರಿವಿಲ್ಲ. ನಾವು ಮನೆಯಿಂದ ಬರ್ಬೇಕಾದ್ರೆ ಇಲ್ಲಿ ಜನ ಸಾರ್ವಜನಿಕರೆಲ್ಲ ಸೇರಿದ್ರು. ನಾನು ಕೂಡ ಮಹಿಳೆಯರು ಎಲ್ಲ ಒಂದು 200-300 ಜನ ಇಲ್ಲಿ ಸೇರಿದ್ರು. ನಾನು ಒಬ್ಬ ಬೂದಿಗೆರೆ ಗ್ರಾಮದ ಒಬ್ಬ ಸಾರ್ವಜನಿಕವಾಗಿ ನಾನು ಒಳಗಡೆ ಹೋದೆ. ಒಳಗಡೆ ಹೋಗಿ ಏನು ಒಂದು ವಿಚಾರಣೆ ಮಾಡಿದಾಗ ನೀರಿನ ಹಾಹಾಕಾರ ಎದ್ದು ಕಾಣ್ತಾ ಇತ್ತು. ಬೂದಿಗೆರೆ ಗ್ರಾಮದಲ್ಲಿ 20ರಿಂದ 25 ದಿವಸಗಳ ಕಾಲ ನೀರು ಬಂದಿಲ್ಲ. ನಾವು ಕುಡಿಯೋಕ್ಕೆ ಸಹಿತ ನೀರಿಲ್ಲ, ದಯಮಾಡಿ ಕುಡಿಯೋಕ್ಕೆ ನೀರು ಸಹಿತ ಇಲ್ಲ ಅಂತ ಗಲಾಟೆ ಮಾಡ್ತಾಯಿದ್ರು. ನಮ್ಮ ಇತರೆ ಕೆಲವರು ಎಲ್ಲ ಮುಖಂಡರುಗಳೆಲ್ಲ ಇದು ಎಲ್ಲ ಸಮಾಧಾನ ಪಡಿಸಿ ಎಲ್ಲ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಾನು ಕೇಳಿದೆ, ನಿಮ್ಮ ಗಮನಕ್ಕೆ ತುಂಬ ಸಾರಿ ನಾವು ತಂದಿದ್ದೀರಿ, ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದ್ರಿ, ನೀವು ತುಂಬ ನಾವು ವಿಚಾರ ತಿಳಿಸಿದ್ರಿ, ನೀವು ನೀರನ್ನ ಸರಿಪಡಿಸಲಿಲ್ಲ. ನಾವು ಒಬ್ಬ ಸಾರ್ವಜನಿಕರು, ನಾನು ಒಬ್ಬ ಜನಪ್ರತಿನಿಧಿ, ಸಾರ್ವಜನಿಕರು ನಾನು ಒಬ್ಬ ಜನಪ್ರತಿನಿಧಿ. ನಾನು ಹಿಂದೆ 5 ವರ್ಷ ಅಧ್ಯಕ್ಷನಾಗಿದ್ದವನು, ಈಗ ನಾನು VSSN ಅಧ್ಯಕ್ಷನಾಗಿದ್ದೇನೆ. ನಾನು ಒಬ್ಬ ಮುಖಂಡನೇ. ನಾನು PDO ಅವ್ರನ್ನ ಕೇಳ್ತಾ ಇದ್ದೆ, ಯಾಕೆ ನೀವು ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಏನು ಈ ನಮ್ಮ ಮಾನ್ಯ ಅಧ್ಯಕ್ಷರು, ಈಗಿರ್ತಕ್ಕಂಥ ಅಧ್ಯಕ್ಷರು ವಿನಾಕಾರಣ, ಯಾಕೆ ಅಂತಂದರೆ ನಾವು ಹೋಗಿ ಗಟ್ಟಿಯಾಗಿ ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಊರಿನ ಸಮಸ್ಯೆ ಬಗ್ಗೆ, ಸಾರ್ವಜನಿಕರ ಸಭೆಗೆ ಕಾಳಜಿ ಇದೆ ನಮಗೆ, ಆ ಅಧ್ಯಕ್ಷರ ಕಾಳಜಿ ಇಲ್ಲ. ಅವ್ರಿಗೆ ಯಾರು ಕೇಳಬಾರ್ದು. ಯಾರಾದರೂ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಎಸಗ್ತಾರೆ. ನಾನೊಬ್ಬ ಮಹಿಳೆ, ನನ್ನ ST ಜನಾಂಗ, ಅಟ್ರಾಸಿಟಿ ಆಗ್ತೀನಿ ಅಂತ ಈ ಥರ ಎಲ್ಲ ಬೆದರಿಕೆ ಆಗ್ತದೆ. ನಾವು ಆ ಬೆದರಿಕೆಗೆಲ್ಲ ಬಗ್ಗೋರಲ್ಲ. ನಾವು ಜನರಿಗಾಗಿ, ಸಾರ್ವಜನಿಕರಿಗಾಗಿ ನಮ್ಮ ಪ್ರಾಣ ಕೊಡೋಕ್ಕೂ ನಾನು ಸಾರ್ವಜನಿಕ ಅಧಿಕಾರ ಕೊಡೋದು ಏನಕ್ಕೋಸ್ಕರ ಅಂತ ಇದು ದರ್ಪ. ನಾನು ಅಧ್ಯಕ್ಷರು, ಸರ್ವಾಧಿಕಾರ. ನೀವು ಹೇಳಿದಾಗೆ ಹಿಟ್ಲರ್, ಅದಕ್ಕಿಂತ ಮೇಲೆ ನಾವು ಪ್ರಧಾನಿಗಳನ್ನ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳನ್ನಾದರೂ ಮಾತಾಡಿಸ್ಬಿಡ್ಬೋದು. ಈ ಅಮ್ಮನ ನಾವು ಮಾತಾಡ್ಸೋಕ್ಕೆ ಆಗಲ್ಲ. ಯಾರೇ ಹೋಗಲಿ, ಯಾರೇ ಸಾರ್ವಜನಿಕರು ಹೋದ್ರೂ ಆಚೆ ಹೋಗು, ಗೆಟ್ ಔಟ್. ಉದಾಹರಣೆ ನಮ್ಮಲ್ಲಿ ನಮ್ಮ ಸಾರ್ವಜನಿಕರು ಒಬ್ರು ಅವ್ರೆ ಹೇಳ್ತಾರೆ, ಯಾರಾದರೂ ಹೋಗ್ಲಿ ಫಸ್ಟ್ ಗೆಟ್ ಔಟ್, ಆಚೆ ಹೋಗು. ಅದೇ ರೀತಿಯಾಗಿ ನಾವು ಅಲ್ಲಿ ಕೇಳಕ್ಕೆ ಹೋಗಿದ್ವಿ. ಅವ್ರು ಏನು ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ ನನ್ನ ಮೇಲೆ ಮತ್ತು ನಮ್ಮ ಶ್ರೀನಿವಾಸ್ ಅವ್ರ ಮೇಲೆ. ಏನು ದೂರು ಕೊಟ್ಟಿದ್ದಾರೆ, ಶ್ರೀನಿವಾಸ್ ಅವರು, ಮಿಸ್ಸಸ್ ರೂಪಾ ಅವರು ಉಪಾಧ್ಯಕ್ಷರು, ಮಂಜುಳಾ ಅವರು ಶ್ರೀನಿವಾಸ್ ಗೌಡರ ಹೆಂಡತಿ, IM ಮೆಂಬರ್ನ ಉಪಯೋಗಿಸ್ಕೊಂಡು ಇವ್ರು ಬಂದು ಇಲ್ಲಿ ದೌರ್ಜನ್ಯ ಮಾಡ್ತಾವ್ರೆ ನಮ್ಮ ಮೇಲೆ ಅಂತ. ನಾವು ಒಬ್ಬ ಸಾರ್ವಜನಿಕರು ಮೊದಲು, ಆಮೇಲೆ ಮೆಂಬರ್ ಗಂಡ. ನೀವು ನೋಡ್ಬೋದು, ಈಗ ಅಲ್ಲಿ ಪಂಚಾಯತಿ ಅಧ್ಯಕ್ಷರ ಒಂದು ಚೇಂಬರ್ ಮುಂದೆ ವರಲಕ್ಷ್ಮಿ ವೈಫ್ ಆಫ್ ಗಂಗಾ ನರಸಯ್ಯ ಅಂತ ಹಾಕವ್ರು. ಯಾಕೆ ಹಾಕಿದ್ದಾರೆ ಅವ್ರು ಹಂಗಾರೆ? ಯಾರು ಗಂಗಾ ನರಸಯ್ಯ? ಅವ್ರಿಗೆ ಏನಾಗಬೇಕು ಅಂತ ನಮ್ಗೆ ಗೊತ್ತಿಲ್ಲ. ತಾವು ಅದನ್ನು ದಯಮಾಡಿ ಕೇಳಬೇಕು. ನಾವು ಮಂಜುಳಾ ಅವರ ಗಂಡ ಶ್ರೀನಿವಾಸ ಗೌಡ ಒಪ್ಕೊಂಡೆ. ನಾನು ಮಂಜುಳಾ ಅವರ ಗಂಡನಾಗಿ ಹೋಗಿಲ್ಲ, ಅಲ್ಲಿ ಒಬ್ಬ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸಾರ್ವಜನಿಕರ ಪ್ರತಿನಿಧಿಯಾಗಿ ನಾನು ಹೋಗಿದ್ದೀನಿ ವಿನಃ ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಈವರೆಗೆ. ಇದನ್ನು ನಾವು ಇವತ್ತು ನಿಮ್ಮ ಮುಂದೆ ಹೇಳದೇ ಇದ್ರೆ, ಸಾರ್ವಜನಿಕರ ಮುಂದೆ ಹೇಳದೇ ಇದ್ರೆ ನಾವು ತಪ್ಪಿತಸ್ಥರಾಗ್ತೀವಿ. ಅದು ಅಲ್ಲದೆ ನಾವು ಕರ್ಕೊಂಡೋಗಿ ಬೀಗ ಹಾಕಿ ಪ್ರತಿಭಟನೆ ಮಾಡಿಸಿದ್ದೀರಿ ಅಂತ ಆ ವಿಡಿಯೋ ತೆಗೆದು ನೋಡಲಿ. ಏನಾದರೂ ಇದ್ದರೆ ನಾವು ತಪ್ಪು ಒಪ್ಕೊಳಕ್ಕೆ ರೆಡಿ ಇದ್ದೀವಿ. ವಿನಾಕಾರಣ ಯಾರು ಗಟ್ಟಿಯಾಗಿ ಒಳ್ಳೊಳ್ಳೆ ಕೇಳ್ತಾರೆ ಅವರು ಇದ್ದ ದೂರು ಕೊಡೋದು ಏನು ಕೆಲಸ. ನಮ್ಮ ಮುಂದಿನ ಹೋರಾಟ ಈಗಾಗಲೇ ಇದು ಒಂದು, ಮತ್ತು ಗ್ರಾಮ ಸಭೆ, ವಾರ್ಡ್ ಸಭೆ ಇದುವರೆಗೂ ಮಾಡಲೇ ಇಲ್ಲ. ಆಮೇಲೆ ಏನು ಹೇಳ್ತಾರೆ ಅಮ್ಮ ಅಂದರೆ, ಏನಕ್ಕೆ ಹೋಗಲಿ ಫಸ್ಟ್ ಗೂಬೆ ಕುಲ್ಸೋದು ಸದಸ್ಯರ ಮೇಲೆ. ಸದಸ್ಯರು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ. ಒಬ್ಬ ಮನೆ ಯಜಮಾನ ಸ್ಪಂದಿಸ್ಬೇಕಂದ್ರೆ
ಆ ಮನೆ ಯಜಮಾನ ಎಲ್ಲಾದ್ರೂ ಸರಿಪಡಿಸ್ಕೊಂಡು ಹೋದ್ರೆ ಸ್ಪಂದಿಸ್ತೀರಿ. ಒಬ್ಬನ ಮೇಲೂ ಒಬ್ಬನ ಕೀಳು ನೋಡ್ಕೊಂಡು ಹೋದ್ರೆ ಯಾರು ಸ್ಪಂದಿಸಲ್ಲ. ಸರ್ ಎಲ್ಲೊಂದು ಕಡೆ ನಿಮ್ಮ ಮಾತುಗಳಲ್ಲಿ ಅಂದ್ರೆ ನಿಮಗೆ ಮತ ಹಾಕಿರ್ತಕ್ಕಂಥ ಬೂದಿಗೆರೆ ಗ್ರಾಮಸ್ಥರು ಏನಾಗಬೇಕು ಅಂದ್ರೆ ಒಂದು ಕಡೆ ಈಗ ಅಧ್ಯಕ್ಷರು ಹೌದು ನಮ್ಮ ನೀರಿಗಾಗಿ ಪ್ರಯತ್ನ ಮಾಡಿದ್ರು, ಅರ್ಜಿಗಳನ್ನು ಕೊಟ್ಟರು, ಆಹಾಕಾರದೆ ಅಂತೇಳಿ ಎಲ್ಲ ಕೂಡ ವರದಿಗಳನ್ನು ಕೊಡೋ ಕೆಲಸ ಮಾಡಿದ್ರು. ನೀವು ಜನಪ್ರತಿಯಾಗಿ ನೀವು ಕೂಡ ಜನರಿಗೆ ಏನು ಹೇಳ್ತೀರಾ ಈ ನಿಟ್ಟಿನಲ್ಲಿ? ಈಗ ನಾವು ಸುಮಾರು ಸಾರಿ ನಮ್ಮ ಸದಸ್ಯರೆಲ್ಲ ಹೋಗಿ ಈ ನೀರಿನ ಆಹಾಕಾರದ ಬಗ್ಗೆ PDOವರಿಗೆ ಅಧ್ಯಕ್ಷರಿಗೆ ತಿಳಿಸಿದಾಗ ಅವ್ರು ನಿರ್ಲಕ್ಷ್ಯ ತೋರಿದಾಗ ಸಾರ್ವಜನಿಕರು ಬಂದಿಲ್ಲಿ ಧರಣಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ನಾವು ಸಹಕಾರ ಕೊಟ್ಟಿದ್ದೀವಿ. ನಮಗೆ ಅಲ್ಲಿ ಗೌರವ ಇಲ್ಲ ಅಂದಮೇಲೆ ನಾವು ಸಾರ್ವಜನಿಕರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ನಾವು ರೆಡಿ ಇಲ್ಲ. ನಮಗೆ ಸಾರ್ವಜನಿಕರು ಬೇಕು. ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋಕ್ಕೆ ಪಂಚಾಯಿತಿ ಇರೋದು. ಗ್ರಾಮ ಪಂಚಾಯಿತಿ ಅಂದ ತಕ್ಷಣ ಅಧ್ಯಕ್ಷರು ಸದಸ್ಯರು ಸರ್ವಾಧಿಕಾರ ಅಲ್ಲ. ಅದು ಗ್ರಾಮ ಪಂಚಾಯಿತಿ ಅಂದರೆ ಸಾರ್ವಜನಿಕರ ಸೊತ್ತು. ಅಧ್ಯಕ್ಷ ಈ ರೀತಿ ಮಾಡಿದಾಗ ಇವ್ರ ವಿರುದ್ಧ ಕ್ರಮ ತಗೊಳ್ಳೋರು ಯಾವ ಅಥಾರಿಟಿ? ಅವ್ರಿಗೆ ನೀವು ಇದುವರೆಗೂ ಏನೋ ದೂರ ನಾವು ಇದುವರೆಗೂ ಇಲ್ಲ. ನಾವು ಈವರೆಗೂ ನಾವು ಒಂದು ಆಗಲೇ ನಾವು ಗ್ರಾಮ ಸಭೆ ವಾಟ್ಸಪ್ ಮಾಡಬೇಕು ಅಂತ ನಾವು ದೂರು ಕೊಟ್ಟಿದ್ದೀವಿ. AC ಅವರಿಗೆ ಒಂದು ಅರ್ಜಿ ಕೊಡ್ಬೋದಲ್ಲ, ಇಂಥ ಅಧ್ಯಕ್ಷ ನಮ್ಗೆ ಬೇಡ, ಇವ್ರನ್ನ ಅಮಾನತ್ಲಿಟ್ಟು ಅಧಿಕಾರಿಗಳ ಯಾಕೆ ಅಂತಂದ್ರೆ ಒಂದು ಗ್ರಾಮದ ಅಭಿವೃದ್ಧಿ ಆಗಲಿ, ಗ್ರಾಮದ ಅಭಿವೃದ್ಧಿ ಕುಂಠಿತ ಆಗಬಾರ್ದು. ಇವರ ಒಂದು ಸದಸ್ಯರ ಇದರಿಂದ ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ. ಬೇಡ, ನಮಗೇನು ಯಾರ ಅಧ್ಯಕ್ಷರು ಅನ್ನೋದು ಮುಖ್ಯ ಅಲ್ಲ, ನಮಗೆ ಗ್ರಾಮದ ಅಭಿವೃದ್ಧಿ ಮುಖ್ಯ. ನಮ್ಮ ಗ್ರಾಮ ಅಭಿವೃದ್ಧಿ ಆದರೆ ನಮಗೆ ಸಂತೋಷ ಅಂತ ನಾವು ಮುಂದಿನ ಒಂದು ಹೆಜ್ಜೆ ಆಗಿ ನಾವು ಇವತ್ತೇನು ಒಂದು ಪ್ರತಿಭಟನೆ ಮಾಡಿದ್ದೀರಿ, ಇದನ್ನು ಮುಂದಿನ ಹೆಜ್ಜೆ ಆಗಿ ನಾವು EO ಅವರಿಗೆ ಮತ್ತು CS ಅವರಿಗೆಲ್ಲ ನಾವು ಅರ್ಜಿ ಕೊಟ್ಟು ಸಾರ್ವಜನಿಕರ ಜೊತೆಯಲ್ಲಿ ಕರ್ಕೊಂಡೋಗಿ ಅವರ ಸಾರ್ವಜನಿಕರ ಕೈಯಲ್ಲೇ ಇದು ಮಾಡಿಸಿ ನಾವು ಅವ್ರ ಜೊತೆಲಿ ಜೊತೆಗೂಡ್ತೇವೆ. ನಾವು ನಮ್ಮ ಸದಸ್ಯತ್ವಕ್ಕೆ ಬೇಕಾದ್ರೆ ನಾವು ರಾಜೀನಾಮೆ ಕೊಡ್ತೀರಿ, ನಾವು ಸಾರ್ವಜನಿಕರಿಗೆ ಬಿಟ್ಕೊಡೋಣ. ನಾವೇನು ಹೇಳ್ಬೇಕಂತಂದ್ರೆ ಈಗ ನಮ್ಮನ್ನು ಗೆಲ್ಸಿ ಕಲಿಸಿರ್ತಕ್ಕಂಥವ್ರು ಸದ್ಯ ಇಲ್ಲಿ ಸಾರ್ವಜನಿಕರಿಗೆ ಗೆಲ್ಸಿ ಕಲಿಸಿರೋದು ಏನಕ್ಕಂತ ಏನೋ ಊರಿಗೆ ಒಳ್ಳೆ ಕಾರ್ಯಕ್ಕೆ ಮಾಡಲಿ, ಒಳ್ಳೆ ನಮ್ಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಮ್ಗೆ ಗೆಲ್ಸಿ ಕಲಿಸಿದ್ದಾರೆ. ಅಧ್ಯಕ್ಷ ಆಗಬೇಕಂತೂ ನಾವು ಓಟ್ ಹಾಕಬೇಕು. ಆ್ಯಕ್ಚುಲಿ ಅವರು ಅಧ್ಯಕ್ಷ ಆಗಬೇಕಂದ್ರೆ 20 ಜನ ಮೆಂಬರ್ಲೇನು ಓಟ್ ಹಾಕಿಲ್ಲ. ಯಾವುದೋ ಒಂದು ಲಾಟ್ರಿಲಿ ಅವ್ರು ಬಂದಿರ್ತಕ್ಕಂಥವ್ರಿಗೆ ಗೆದ್ದು ಬಂದಿದೆ ಗೊತ್ತಾಗ ಕಷ್ಟ ಸುಖ ಅವ್ರಿಗೆ ಯಾವ ಸಾರ್ವಜನಿಕರಿಗೆ ಹೋಗಿ ಕೇಳಿದ್ರೆ ಅವ್ರು ಗೌರವ ಕೊಡೋಲ್ಲ. ಆ್ಯಕ್ಚುಲಿ ನಾನು ಒಬ್ಬ ಸದಸ್ಯನಾಗಿ ನಾನೇ ಹೋಗಿ ಈ ಥರ ಪಿಳ್ಳಮೂರ್ತಿ ಮತ್ತು ಇನ್ನೊಬ್ಬರು ಶ್ರೀನಾಥ್ ಗೌಡ ಅಂತ ಅವರು ಮಾಜಿ ಮೆಂಬರು ಹೋಗಿ ಕೇಳಿದ್ದಾರೆ, ಈ ಥರ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ, ಯಾವುದೇ ಕಾರಣಕ್ಕೂ ನೀವು ಅಧ್ಯಕ್ಷರಾಗಿ ಈ ಥರ ಅವ್ರು ನಮಗೆ ಒಮ್ಮತ ಇಲ್ಲ, ಇವ್ರು ಒಮ್ಮತ ಇಲ್ಲ ಅಂತೇಳಿ ಚರ್ಚೆ ಮಾಡಿಕೊಂಡು ಈ ಊರಿನ ಒಂದು ಬೆಳವಣಿಗೆ ಹಾಳು ಮಾಡಿಕೊಂಡು ಉದ್ದೇಶ ಮಾಡಬೇಡ್ರಿ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ಊರಿಗೆ ಕೆಟೌಟ್ ಹಚ್ಚಕ್ಕೆ ನೀನು ಜಾಸ್ತಿ ಮಾತಾಡಿದ್ರೆ ನಿಮ್ಮ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀನಿ. ಹೌದೌದು ಸತ್ಯ, ಅದಕ್ಕೆ ನನ್ನ ವಿಡಿಯೋ ಕೂಡ ಇದೆ. ಹೋಗಿ ನಾನೇ ಪ್ರಾಮಾಣಿಕ ಕೇಳಿದೆ, ಏನು ಮೇಡಮ್ ಅಂತ ನೀವು ಈಗ ಪಿಳ್ಳಮೂರ್ತಿ ಇನ್ನೊಂದು ಸದಸ್ಯ ಯಾರೋ ಒಬ್ಬರು ಸಾರ್ವಜನಿಕ ಬಂದಾಗ ನೀವು ಅದಕ್ಕೆ ಬಂಧಿಸಬೇಕೆ ಹೊರತು ಅವ್ರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ನಿಮ್ಮೊಂದು ಸ್ಥಾನಮಾನ ಇದೆ, ಆ ಸ್ಥಾನಮಾನ ಗೌರವ ಕೊಡಿ. ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ನಾನೇ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಹೌದು ನಮ್ಮ ಅಂದಿದ್ದಾರೆ. ಯಾರು ಅಂದಿದ್ದಾರೆ ಅಂತಂದರೆ ಎಲ್ಲ ಮೆಂಬರ್ 20 ಜನ ಮೆಂಬರ್ ಅಂತಿದೆ. ಅದಕ್ಕೆ ವಿಡಿಯೋ ನನ್ನ ಹತ್ರ ಸಾಕ್ಷಿ ಇದೆ. ಯಾವುದೇ ಕಾರಣಕ್ಕೂ 20 ಜನ ಮೆಂಬರು ನಮ್ಮ ಜಾತಿ ನಿದ್ರೆ ಮಾಡಿದ್ದೆ ಅನ್ನೋದಕ್ಕೆ ನನ್ನ ಹತ್ರ ವಿಡಿಯೋ ಸಮೇತ ಸಾಕ್ಷಿ ಇದೆ. ಅವರೇ ಮಾತಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಇದು ಅವ್ರಿಗೂ ತೋರಿಸಿದ್ದೀನಿ. ಆಮೇಲೆ ಅದೇನು ಮಾಡ್ತೀರಿ ಮಾಡಕ್ಕೆ ಹೋಗಿ ನೋಡೋಣ. ಹೀಗೆಲ್ಲ ಮಾಡಿದಾಗ ನೀವು ಯಾರು ಇವ್ರ ಮೇಲಧಿಕಾರಿಗೆ ದೂರ ಏನು ಕೊಟ್ಟಿಲ್ಲ ನೀವು ಅಂತೇಳಿ ನಾವು, ಯಾಕಂದ್ರೆ ಇದು ನಮ್ಮೂರು ಗ್ರಾಮ ಪಂಚಾಯಿತಿ. ಆಮೇಲೆ ಇಷ್ಟು ವರ್ಷ 25 ವರ್ಷ ನಾನು ಹುಟ್ಟಿ ಈ ಪಂಚಾಯತ್ ನೋಡಿದಾಗಿಂದನೂ ಯಾವತ್ತೂ ಪಂಚಾಯತಿ ಬಾಗ್ಲಾಗ್ದವ್ರು ಯಾವ ಸದಸ್ಯರು ಇಲ್ಲ, ಯಾವ ಸಾರ್ವಜನಿಕರು ಇಲ್ಲ. ಫಸ್ಟ್ ಟೈಮ್ ಆಗಿ ಯಾಕೆ ಆಗಿದ್ದಾರೆ ಅಂದರೆ 20 ದಿವಸ 25 ದಿವಸಕ್ಕೆ ನೀರು ಬಿಡ್ತಾರೆ, ಕೇಳಕ್ಕೆ ಹೋದ್ರೆ ದಬ್ಬಾಳಿಕೆ ಮಾಡ್ತಾರೆ. ಆಮೇಲೆ ರಮೇಶ್ ಅಂದ್ಬಿಟ್ಟು ಇಲ್ಲಿ ಸುಮಾರು 25-30 ವರ್ಷದಿಂದ ಈ ಊರಿನ ಎಲ್ಲ ಮೋಟ್ರ್ ರೆಡಿ ಮಾಡ್ತಾಯಿದ್ರು. ಈ ಊರಿಗೆ ಬಂದಾಗಿಂದ ಅವರೇ ಪಾಪ ಮೋಟ್ರ್ ರಿಪೇರ್ ಮಾಡಿಕೊಡ್ತಾರೆ. ಅವ್ರಿಗೆ ಹೋಗಿ ನಾನು ಕಮಿಷನ್ ಕೊಟ್ಟರೆ ನಾನು ನಿಮ್ಗೆ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಕೊಡೋ ಅಂತ ಹೇಳಿದರೆ 25 ವರ್ಷದಿಂದ ಪಂಚಾಯತಿಗೆ ಬಂದು ಪಾಪ ನೋವು ಹೇಳ್ಕೊಂಡ ಯಾರೂ ನನ್ನನ್ನು ಕಮಿಷನ್ ಕೇಳಿಲ್ಲ. ಕೆಲಸ ಮಾಡ್ಕೊಂಡು ಕೇಳವ್ರೆ, ಕೆಲಸ ಮಾಡ್ಕೊಟ್ಟಿದ್ದೀನಿ, ನಾನು ಕಮಿಷನ್ ಕೇಳಿಲ್ಲ. ಫಸ್ಟ್ ಅಧ್ಯಕ್ಷರು ಬಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಹೇಳಿದ್ದಾರೆ, ಅವರೇ ಒಳಗೆ ಬಂದು ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ, ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ. ಅವ್ರು ದುಡ್ಡು ಕೊಟ್ಟರೆ ಅಂಥವ್ರಿಗೆ ಸೇರಕ್ಕೆ ಮುಂದೆ ಕೂರಿಸಿ ಅವ್ರಿಗೆ ಬೇಕಾ ಮಾತಾಡಿ ಅವ್ರಿಗೆ ಅನುಕೂಲ ಮಾಡಿ ಕಳಿಸ್ತಾರೆ. ಇವ್ರು ನಮ್ಗೆ ಇವ್ರ ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಇವ್ರ ಅಧ್ಯಕ್ಷರಿಂದ ನಮಗೆ ಊರಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಾ ಇದೆ. ಕೇಳಕ್ಕೆ ಹೋದವ್ರನ್ನೆಲ್ಲರೂ ಅಭಿವೃದ್ಧಿ ಕೆಲಸ ಮಾಡೋದ್ರ ಬಿಟ್ಟು ದುಡ್ಡು ಮಾಡೋಂಥ ವಿಚಾರ ಮಾಡ್ತಾ ಇದ್ದಾರೆ. ಅವರು ಕೇಳಕ್ಕೆ ಹೋದವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾಕೆ ಅವ್ರ ವಿಚಾರ ಕೇಳಕ್ಕೆ ಹೋದ್ರೆ ನಾವು ಒಂದು ಎಂಡಿಂಗ್ಸು ನಾವೊಬ್ಬರು ಎಸ್ಸಿಗಳನ್ನ ಒಂದು ಮನಸ್ಸಾಗಿ ಇಟ್ಕೊಂಡು ನಮ್ಮನ್ನು ಈ ಥರ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಏನು ಹೇಳಿದ್ರು ಅವ್ರು ನಮಗೆ ಸ್ಪಂದಿಸ್ತಾ ಇಲ್ಲ. ಮತ್ತು ಈ ಸದಸ್ಯ ಮೇಲೆ ಇಲ್ಲದ ಸಲ್ಲಪ್ ಹಾಕ್ತಾರೆ, ನಮಗೆ ಸದಸ್ಯರು ಬರ್ತಾ ಇಲ್ಲ ಅಂತ ಕೂಡ ಏನಿಲ್ಲ. ನಾವು ಇದೇ ಸೋಮವಾರ ಏನು ಮಾಡಿ 21ನೇ ತಾರೀಕು ಸರಿ ಸುಮಾರು ಒಂದು 300 ಜನ ಯಾರೋ ಮಹಿಳೆಯರು ಆಮೇಲೆ ಸಾರ್ವಜನಿಕರೆಲ್ಲ ಸೇರಿ ಪಂಚಾಯಿತಿಯಲ್ಲಿ ಏನು ಮಾಡಿದ್ರಿ 18 ದಿನ 20 ದಿನ ನೀರು ಬಿಡ್ತಾಯಿದ್ರು. ಆ ವಿಚಾರವಾಗಿ ರೋಸ್ ಹೋಗಿ ನಾವು ಏನು ಮಾಡಿದ್ರಿ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ವಿ. ಆ ಮುತ್ತಿಗೆ ಹಾಕಿದ್ದಕ್ಕೆ ಏನು ಮಾಡಿದ್ರು ನಮ್ಮ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡ್ತಾರೆ ಅಂತ ಒಂದು ನೀರು ತೊಂದರೆ ಎಲ್ಲ ಸಮಸ್ಯೆ, ಕಸದ ಸಮಸ್ಯೆ. ಕಸದಾದ್ಮೇಲೆ ಆಮೇಲೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ತಿದ್ದು 3.5 ವರ್ಷ ಆಗಿದೆ ಬೂದ್ಗೆರೆಯಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿ.
ಏನೋ ಪ್ರತಿಯೊಂದು ಸಲ ನಾವು ಆಲ್ರೆಡಿ ರಿಕ್ವಿಸೇಷನ್ನು ಕೊಟ್ಟಿದ್ದೀರಿ. ನಾವು ಏಕಾಏಕಿ ಏನೋ ಪ್ರತಿಭಟನೆ ಮಾಡಿ ಇದು ಮಾಡೋದಲ್ಲ, ಏಕಾಏಕಿ ಇಲ್ಲ, ಲಿಖಿತವಾಗಿ ಕೊಟ್ಟು ಎಲ್ಲ ಮಾಡಿದ್ರು. ಆ ಎಮ್ನೇನು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಏನೇ ಕೇಳಿದ್ರು ಪಿ ಡಿ ಒನ್ ಕೇಳಿ, ಪಿ ಡಿ ಒ ಹೋದ್ರೆ ಅಧ್ಯಕ್ಷರು ಕೇಳಿ, ಏನೋ ಹೊಂದಾಣಿಕೆ ಇಲ್ಲ. ಆಮೇಲೆ ಸದಸ್ಯರ ಮೇಲೆ ಇಲ್ಲದ ಸಲ್ಲದು ಹೇಳೋದು. ಇವಾಗ ಅವ್ರು ದೂರಲ್ಲ ಏನೇನು ಉಲ್ಲೇಖ ಮಾಡಿದ್ರೆ ಅದನ್ನು ಸುಳ್ಳು ಅಂತೀರ ನೀವು? ಹೌದು ಸುಳ್ಳು. ಈಗ ಏನು ಗೊತ್ತಾ, ನಾವೇ ಈಗ ನಮ್ಮ ಸಾಮಾಜಿಕ ಹೋರಾಟ ನಾವು ಯಾವುದು ಪಾರ್ಟಿ ಪಕ್ಷ ಗುರ್ಸ್ಕೊಂಡಿಲ್ಲ. ನಾವು ಹೋಗಿ ಕೇಳ್ತಾ ಇರೋದನ್ನು ಸಾರ್ವಜನಿಕ ಕೇಳೋರು ಅಷ್ಟೇ. ಜಾತಿ ನಿಂದನೆ ನಿಮ್ಮ ಯಾವ ಮಾತಿಗೆ ಮುಂಚೆ ನಿಮ್ಮ ಜಾತಿ ನಿಂದನೆ ಕೇಸ್ ಬುಕ್ ಮಾಡ್ತೀನಿ ಅಂತ ಇದು ಮಾಡ್ತಾರೆ. ಈಗ ನೆಕ್ಸ್ಟ್ ನಾವು ಹೋರಾಟ ಏನು ಮಾಡ್ತಾರೆ, ಕಾನೂನು ರೀತಿ ಎಲ್ಲ ತಗೊಂಡು ಪಂಚಾಯತಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀರಿ. ಇದೆಲ್ಲ ಮಾಡಿಲ್ಲ ಈಗ ಏನು ವಿಚಾರ ಅಮಾನತ್ ಮಾಡಲಿ. ನಾನು ಹೇಳೋದು ಏನು ಗೊತ್ತಾ, ಆಡಳಿತಾಧಿಕಾರಿ ಬಂದು ಮಾಡಲಿ. ನಾನು ಹೇಳ್ತಾ ಇರೋದು ಈಗ ಏನೋ ಒಂದು ಕೆಲಸ ಆಗ್ತಿದ್ದಾಗ ಆಡಳಿತಾಧಿಕಾರಿ ಮಾಡಲಿ. ನಾನು ಹೇಳ್ತಾ ಇರೋದು ಈಗ ಪ್ರತಿಯೊಂದು ನಾವು ಏನು ಗೊತ್ತಾ, ಅಮಾನತ್ ಮಾಡ್ಬಿಟ್ಟು ಈಗ ಅಧಿಕಾರಿ ಮಾಡಲಿ. ಪ್ರತಿಯೊಂದು ನಾವು ಪದೇ ಪದೇ ಹೋಗಿ ಕೇಳೋದಕ್ಕಾಗಲ್ಲ. ಇಲ್ಲಿ ಒಂದ್ ಕಡೆ ಸದಸ್ಯರಿಗೆ ಇನ್ನೊಂದ್ ಕಡೆ ಸಾರ್ವಜನಿಕರಿಗೆ ತೊಂದರೆ. ಈಗ ಒಮ್ಮತ ಇಲ್ಲ. ಈಗ ಏನಾಗಿದೆ, ಯಾರಿಗೂ ಒಮ್ಮತ ಇಲ್ಲ. ಒಮ್ಮತ ಅಂದ್ರೆ ಅಂಡರ್ಸ್ಟ್ಯಾಂಡ್ ಇಲ್ಲ. ನಾನು ಹೇಳ್ತಾ ಇರೋದು ಅಧ್ಯಕ್ಷರು ಪಿ ಡಿ ಒ ಮೇಲೆ ಪಿ ಡಿ ಒ ನಾನು ಹೇಳ್ತಾ ಇರೋದು ಯಾರಿಗೂ ಇದು ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಧ್ಯಕ್ಷರು. ಈಗ ನೀವು ಅಷ್ಟೇ ಭರತ್ ಮತ್ತೆ ವಸಂತ್ ಇವರೆಲ್ಲ ಸೇರಿ ಬೆಳಗ್ಗೆ ಇದ್ರೆ ಕೆಲಸ ಕಾರ್ಯಗಳೆಲ್ಲ ಬಂದು ಸುಮ್ಮನೆ ಕೂತ್ಕೊಂಡು ಅಡ್ಡ ಹೊಡ್ಕೊಂಡು ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ನೀರು ಈಗ ಕೆಲಸ ಮಾಡಕ್ ಬಿಡಲ್ಲ ಅಂದ್ರೆ ಪಂಚಾಯತಿಯಲ್ಲಿ CC ಕ್ಯಾಮ್ರಾ ಇದೆ, ಫುಟೇಜ್ ಎಲ್ಲ ತೆಗೆದು ನೋಡ್ಲಿ. ಈಗ ಏನು ಮತ್ತೆ ಅವೆಲ್ಲ ಚೆಕ್ ಮಾಡಿ ಬೇಕಾದ್ರೆ ಇದು ಮಾಡಲಿ, ಮುಂದಿನ ತನಿಖೆ ಮಾಡಲಿ. ಅದಾಯ್ತಾ. ಈಗ ನೆಪ ಏನು ಮಾಡ್ತಾ JJM ಅಂತ ಮಾಡ್ತಾ ಇದ್ದಾರೆ. JJM ಏನಿಲ್ಲ, JJM ಮುಂಚೆನೋ 20 ದಿನಕ್ಕೆ ಒಂದ್ಸಲಿ ನೀರು ಬಿಡ್ತಾ ಇದ್ದಿದ್ದು. ಸುಮ್ಮನೆ ಈ ಕುಂಟು ನೆಪ ಏನು ಮಾಡ್ತಾ ಇದ್ದಾರೆ, JJM ಅಂತ ಹೇಳ್ತಾ ಇದ್ದಾರೆ. JJM ಮುಂಚೆನೋ 20 ದಿನ ನೀರು ಬಿಡ್ತಾ ಇದ್ದಿದ್ದು. ಈಗ ಮಳೆಗಾಲದಲ್ಲೇ ಈ ಥರ ನೀರು ಬಿಟ್ಟರೆ ಹಿಂಗೆ ನಾನು ಹೇಳ್ತಾ ಇರೋದು. ಆಮೇಲೆ ಮುಂಚೆ 8 ಬೋರ್ ಇತ್ತು, ಈಗ ಎರಡು ಬೋರ್ಗೆ ಬಂದಿದ್ದಾರೆ. ಅದೇನು ಮಾಡ್ತಾ ಇದ್ರು ಅದು ಇದಾಗಬೇಕು. ಇದೆಲ್ಲ ಸಮಸ್ಯೆಗೆ ಪರಿಹಾರಕ್ಕೆ ಒಂದೇ ದಾರಿ ಅಧ್ಯಕ್ಷ ರಾಜೀನಾಮೆ. ಈಗ ನಾನು ಹೇಳ್ತೇವೆ, ಮೇಲೆ ಆಡಳಿತಾಧಿಕಾರಿ ಏನಿದ್ದಾರೋ ಯಾರು ಕಾರ್ಯನಿರ್ವಾಹಕಾಧಿಕಾರಿ ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಬಂದು ಇದ್ರ ಕೂಡಲೇ ಕ್ರಮ ಕೈಗೊಂಡು ಪರಿಹಾರ ಕೊಡ್ಬೇಕಷ್ಟೇ. ಇದು ನಾವೇನೇ ಒಂದು ಸಾರ್ವಜನಿಕರಲ್ಲ, ಆ ಚೇಂಬರ್ಗೆ ಹೋದ್ರೆ ಸಾಕು, ನಾನೇ ಇರ್ಬೋದು, ಇನ್ನೊಬ್ಬ ಸಾರ್ವಜನಿಕ ಹೋದ್ರೆ ಸಾಕು, ಜಾತಿನಿಂದನೇ ಕೇಸ್ ಹಾಕ್ತೀನಿ ಅಂತಾರೆ. ಎಲ್ಲರೂ ಮೇಲೂ ಹಿಂಗೆ ಇದು ಮಾಡಿದ್ರೆ ನಾವು ಅಧ್ಯಕ್ಷರು ಮಾಡಿರೋದು ಒಂದು ಹೋಗಿ ಕೇಳೋದು. ಇನ್ಯಾರು ನಾವು ಕೇಳೋದು? ಬೂದ್ಗೆನೋ ಪ್ರಥಮ ಪ್ರಜೆ, ಇನ್ಯಾರು ನಾವು ಬಂದು ಕೇಳಬೇಕಾಗಿರೋದು? ಅಯ್ಯಮ್ಮನ್ ಬಿಟ್ಟು 3 ದಿವಸ ಅರ್ಜಿ ಅಂತ ಕೊಟ್ಟಿದ್ರು. ಅದು ಕೇಳಕ್ಕೆ ಹೋಗಿದ್ದಕ್ಕೆ ನೀವು ಯಾರು ಕೇಳೋದಕ್ಕೆ? ನೀವೇನು ಪಬ್ಲಿಕ್ ಏನು? ಆ ಪಬ್ಲಿಕ್ ನೀವು ಕೇಳೋ ಅಧಿಕಾರನೇ ಇಲ್ಲ. ಹೋಗ್ರಿ ಆಚೆಗೆ, ಗೆಟ್ ಔಟ್ ಅಂತಾರೆ. ಆದ್ಮೇಲೆ ನಾವು ಅವ್ರ ಹತ್ರ ಇದು ಮಾಡ್ಕೊಂಡು ನಮ್ಮ ಶ್ರೀನಿವಾಸ ಕರ್ಕೊಂಡ್ಬಂದ್ಬಿಟ್ರು ನಮ್ಮನ್ನ. ಆ ಪಬ್ಲಿಕ್ ಇಲ್ಲ ಆಚೆ ಇದ್ರು ಅವರು. ಅವ್ರ ಹತ್ರನೇ ಹೆಂಗ್ ಮಾತಾಡಿದಾರೆ ಕೇಳಿ. ಅವ್ರ ಮನೇಲಿ ಹೋಗಿ ಕೇಳಿದ್ರೆ ಪಂಚಾಯತಿ ಅವ್ರ ಕ್ಯಾಬಿನಲ್ಲೇ ಕೇಳಿದ್ ನಾನು. ಏನಿಲ್ಲ ಅಧಿಕಾರ ಏನಂದ್ರೆ ಊರು ಅಭಿವೃದ್ಧಿ ಮಾಡಂಗಿದ್ರೆ ಅಧ್ಯಕ್ಷ ಆಗಿರ್ಲಿ, ಇಲ್ಲ ಅಂದ್ರೆ ಇಳಿಲಿ ಅಷ್ಟೇ. ನೀವಲ್ಲಿ ಕೇಳಬಹುದೈತಲ್ಲ, ನೀವೇ ಕೊಡ್ತೀವಿ ಪತ್ರ ಇದು ಇವತ್ತು ಗಡುವು ಕೊಟ್ಟಿದ್ರೆ ಇವತ್ತು ಬಂದು ಅದಕ್ಕೆ ಕರೆದು ಮಾತಾಡ್ತೀರಿ ಅಂತ ಹೇಳಿದ್ರಿ. ಯಾಕೆ ನೀವು ನಿರ್ಲಕ್ಷ್ಯ ಅಂತ ಕೇಳಬಹುದಾಗಿತ್ತು. ಅದನ್ನ ನಾವು ಕೇಳಕ್ ಹೋಗಿದ್ದಕ್ಕೆ ನಮ್ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಲ್ಲ, ನಮ್ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನಂದ್ರೆ ನೀವು ಯಾರು ಕೇಳೋದಕ್ಕೆ ಎದ್ದು ಆಚೆಗೆ ಹೋಗ್ರಿ ಮೊದಲು ಅಂದ್ಬಿಟ್ಟು ಸ್ಟಾಪ್ ಕರೆದು ವಿಡಿಯೋ ಮಾಡಕ್ ಹೋಗ್ತಾರೆ. ನಮ್ಮನ್ನೇ ಬಾಯ್ಗೆ ಬಂದಂಗೆ ಇದು ಮಾಡ್ತಾರೆ. ಗೆಟ್ ಔಟ್ ಅಂತಾರೆ. ಐ ಆಮ್ ಎ ಗೌರ್ಮೆಂಟ್ ಆಫೀಸರ್, ಡೋಂಟ್ ಟಾಕ್ ಟು ಮೀ, ಗೆಟ್ ಔಟ್ ಮೈ ಕ್ಯಾಬಿನ್ ಅಂತಾರೆ. ಏನು ಮಾಡೋದಕ್ಕೆ ನಾವು ಅದು ಏನು ಕೇಳ್ಬೇಕು ನಾವು ಅವ್ರಿಗೆ? ಸರ್ವಾಧಿಕಾರಿ ಧೋರಣೆ ಅಂತೀರಿ. ಹೌದು. ಇಂಥವ್ರ ವಿರುದ್ಧ ಏನಾಗಬೇಕು ಇವಾಗ? ಏನಂದ್ರೆ ಅವರು ಅಧಿಕಾರದಿಂದ ಕೆಳಗಿಳಿಬೇಕು. ಮೇಲಧಿಕಾರಿ ಯಾರಿದ್ದಾರೋ ಅವ್ರು ಬಂದು ಅವ್ರನ್ನ ಆಕ್ಷನ್ ತಗೊಂಡು ಅವ್ರನ್ನ ಕೆಳಗಿಳಿಸ್ಬೇಕು. ನಿಮ್ಮ ಹೆಸರು?